ಅಣ್ಣ ಯಾವ ಶೋ ಅಣ್ಣ? ಬೆಳಗ್ಗೆಯಿಂದ ಕಾಯ್ತಾ ಇದೀವಿ ಅಣ್ಣ, ಎಲ್ಲೂ ಸಿಗ್ತಿಲ್ಲ ಟಿಕೆಟ್ ನೀವು. ನಾವು ತಲೆ ಬೋರ್ಸ್ಕೊಂಡ್ ಬಂದಿದ್ದೀವಿ ನೋಡ. ದೇಶದಾದ್ಯಂತ ಮತ್ತೆ ಅಬ್ಬರದ ಅಲೆ ಎಬ್ಬಿಸಲು ನ್ಯಾಷನಲ್ ಫಿಲ್ಮ್ ಅವಾರ್ಡ್ ನಾಯಕ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಚಾಪ್ಟರ್ 1 ಇಂದು ರಿಲೀಸ್ ಆಗಿದೆ. ಚಿಕ್ಕಬಳ್ಳಾಪುರ ನಗರದ ವಾಣಿ ಸಿನಿಮಾದಲ್ಲಿ ವಿಜಯದಶಮಿಯಂದು ಬಿಡುಗಡೆಗೊಂಡ ಸಿನಿಮಾ ಫುಲ್ ರೆಸ್ಪಾನ್ಸ್ ಸಿಕ್ಕಿದೆ. ಮೊದಲ ಕಾಂತಾರದಲ್ಲಿ ಸಿನಿಮಾದಲ್ಲಿ ಸಪ್ತಮಿ ಗೌಡ ನಾಯಕ ನಟಿಸಿದ್ದಾರೆ. ಕಾಂತಾರ ಚಾಪ್ಟರ್ 1 ನಲ್ಲಿ ನಾಯಕ ನಟಿಯಾಗಿ ರುಕ್ಮಿಣಿ ವಸಂತ್ ನಟಿಸಿದ್ರು. 125 ಕೋಟಿ ವೆಚ್ಚದಲ್ಲಿ ಹೊಂಬಾಳೆ ಫಿಲಂ ಬ್ಯಾನರ್ ನಡಿ ನಿರ್ಮಾಣವಾಗಿರುವ ಅದ್ದೂರಿ ಚಿತ್ರವನ್ನು ಚಿಕ್ಕಬಳ್ಳಾಪುರದ ಪ್ರೇಕ್ಷಕರು ಫುಲ್ ಫಿದಾ ಆಗಿದ್ದಾರೆ. ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ. ಈ ಕನ್ನಡ ಸಿನಿಮಾವನ್ನ ಭಾರತ ದೇಶದ ಮಟ್ಟಕ್ಕೆ ಕೆಲ್ತ್ಕೊಂಡು ಮಾತ್ರ ರಿಷಬ್ ಶೆಟ್ಟಿ ಮಾತ್ರ ಸರ್, ಅದ್ರಲ್ಲಿ ಸಂಶಯನೇ ಇಲ್ಲ. ಸಿನಿಮಾ ತುಂಬಾ 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 ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡ್ಬೋದು ಸರ್. ಫಸ್ಟ್ ಕಾಂತಾರಗಿಂತ ಸೆಕೆಂಡ್ ಕಾಂತಾರ ಇನ್ನೂ ತುಂಬಾ ಚೆನ್ನಾಗಿದೆ ಸರ್. ವಿಜುವಲ್ಸು, ಗ್ರಾಫಿಕ್ಸು ಎಲ್ಲ ತುಂಬಾ ಡೆವಲಪ್ ಇದೆ ಸರ್. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಸಿಗ್ತಲ್ಲ ಏನಿಲ್ಲ, ಏನು ನಾವು ತಲೆ ಬೋರ್ಸ್ಕೊಂಡ್ ಬಂದಿದ್ದೀವಿ ನೋಡ. ನಾವು ಇದು ಕಾಂತಾರ 1 ಅಂತ ಟಿಕೆಟ್ ಮಾಡ್ಕೊಂಡ್ ಬಂದಿರಿ. ಟಿಕೆಟ್ ಸಿಗ್ತಲ್ಲ ಏನಿಲ್ಲ, ನಾವೇನ್ ಮಾಡೋಣ? ಎಲ್ಗೋಗ್ಬೇಕು ಹೇಳ್ರಿ ಅಣ್ಣ? ಯಾವ ಶೋ ಅಣ್ಣ? ಬೆಳಗ್ಗೆಯಿಂದ ಕಾಯ್ತಾ ಇದೀವಿ ಅಣ್ಣ, ಎಲ್ಲೂ ಸಿಗ್ತಲ್ಲ ಟಿಕೆಟ್ ನೀವು. ಒಂದ್ ಟಿಕೆಟ್ ಕೊಡ್ಸಿ ಅಣ್ಣ ನಿಮ್ ಕಡೆಯಿಂದ ಹೋಗ್ಲಿ. ಹೇಳೋಣ, ನೋಡ್ಲೇಬೇಕು, ಕ್ಲೈಮ್ಯಾಕ್ಸ್ ನೋಡ್ಲೇಬೇಕು. ಸೂಪರ್ ಆಗಿದೆ, ಸೂಪರ್ ಅಣ್ಣ, ಬೊಂಬಾಟ್. ಸುಕ್ಕ ಹೊಡ್ಕೊಂಡು ಎಣ್ಣೆ ಹೊಡೆದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಆರಾಧ್ಯ ದೈವವೆಂದೇ ಪ್ರತೀತವಾಗಿರುವ ಕಾಂತಾರ ಇಡೀ ದೇಶದಾದ್ಯಂತ ಪ್ರಚಾರ ಪಡೆದಿದೆ. ಕಾಂತಾರ ಸಿನಿಮಾ ಬಿಡುಗಡೆ ನಂತರ ಪಂಜರ್ಲಿ ದೈವದ ಪಾತ್ರ ಎಲ್ಲೆಡೆ ಫೇಮಸ್ ಆಗುತ್ತಿದ್ದು, ಶಾಲಾ ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಪ್ರದರ್ಶನಗೊಳ್ಳುತ್ತಿದೆ. ಕಾಂತಾರ ಚಿತ್ರ 1 ನಲ್ಲಿ ಗುಳಿಗ ದೈವದ ಅಬ್ಬರ ಇನ್ನೂ ಜೋರಾಗಿದೆ. ಒಂದು ರೀತಿ ಬಾಹುಬಲಿ ಸಿನಿಮಾವನ್ನೇ ಹೋಲುವ ದೃಶ್ಯಗಳು, ಸನ್ನಿವೇಶಗಳು ಪ್ರೇಕ್ಷಕರಿಂದ ಗುಳ್ಳೆಗಟ್ಟಿಸಿಕೊಂಡು ಪ್ರದರ್ಶನಗೊಂಡಿತ್ತು. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲೂ ಕಾಂತಾರ 1 ಸಿನಿಮಾಗೆ ಮೊದಲ ದಿನವೇ ಹೌಸ್ಫುಲ್ ರೆಸ್ಪಾನ್ಸ್ ಬಂದಿದ್ದಾಯ್ತು. ಇದಂತೂ ಸತ್ಯ. ಕೆ.ಎಸ್. ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಣ್ಣ ಯಾವ ಶೋ ಅಣ್ಣ? ಬೆಳಗ್ಗೆಯಿಂದ ಕಾಯ್ತಾ ಇದೀವಿ ಅಣ್ಣ, ಎಲ್ಲೂ ಸಿಗ್ತಿಲ್ಲ ಟಿಕೆಟ್ ನೀವು. ನಾವು ತಲೆ ಬೋರ್ಸ್ಕೊಂಡ್ ಬಂದಿದ್ದೀವಿ ನೋಡ.